ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಕರ್ನಾಟಕದಲ್ಲಿ ಈಗ ಗೊತ್ತಾ ಇದೆ ನಿಮ್ಗೆ ಏನೆಲ್ಲ ನಡೀತಾ ಇದೆ ಅಂತ ತಗೊಂಡ್ರೆ, ಇದ್ರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ನಡೆ ತುಂಬಾ ನಿಗೂಢವಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಸ್ಗಳು ನಡೀತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಬೇಕಾ ಬೇಡವಾ ಅನ್ನೋದು ಈ ವಾರದಲ್ಲಿ ನಿರ್ಧಾರ ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ವಾರ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ಇರಲ್ಲ ಅಥವಾ ಭಾರತದಲ್ಲೇ ಇರಲ್ಲ. ಅವರು ಅಮೆರಿಕ ಪ್ರವಾಸಕ್ಕೆ ಹೊರಟಿದ್ದಾರೆ. ಕೇಳಿದ್ರೆ ನಮ್ಮ ಕುಟುಂಬದ ಜೊತೆಗೆ ನಾನು ಹೋಗ್ತಾ ಇದ್ದೆ ಅಂತ ಹೇಳಿದ್ದಾರೆ. ಇದ್ರ ಮಧ್ಯದಲ್ಲಿ ಈಗ ಅವರ ಪ್ರವಾಸದ ಶೆಡ್ಯೂಲ್ ಪ್ರಕಾರ ಅಲ್ಲಿ ಕಮಲಾ ಹ್ಯಾರಿಸ್ ಜೊತೆ ಕೂಡ ಮೀಟಿಂಗ್ ಇದೆ. ಅವರು ಕೂಡ ಇವ್ರನ್ನ ಇನ್ವೈಟ್ ಮಾಡಿದಾರಂತೆ. ಯಾವುದೋ ಟ್ರಸ್ಟ್ ಇದರಲ್ಲಿ ಏನೋ ಬೇರೆ ಅವರ ಯಾವುದೋ ಟ್ರಸ್ಟ್ನಲ್ಲಿ ಇವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾಗಿ ಬಹಳ ಕಾಲದಿಂದ ನಮ್ಗೂ ಅವರಿಗೂ ನಂಟಿದೆ. ಹಾಗಾಗಿ ನನ್ನನ್ನು ಬರ್ಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ನಾನು ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಮೇಲೆ ಬರಾಕ್ ಒಬಾಮನನ್ನು ಕೂಡ ಮೀಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಬಿಡಿ, ಅಲ್ಲಿ ಚುನಾವಣೆ ನಡೀತಾ ಇದೆ. ಬಹುಶಃ ಅಲ್ಲಿ ಚುನಾವಣಾ ಪ್ರಚಾರ ಕೂಡ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆ ಅನ್ನೋ ಗೊತ್ತಿಲ್ಲ, ಅದು ಬೇರೆ. ಇದ್ರ ಮಧ್ಯದಲ್ಲಿ ಇದೇ ಸಂದರ್ಭದಲ್ಲಿ ಅವ್ರು ಯಾಕೆ US ಯಾತ್ರೆಯನ್ನ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಅನ್ನೋದು ಕೂಡ ಒಂದು ಎಲ್ರಿಗೂ ಬರುವಂತಹ ಒಂದು ಪ್ರಶ್ನೆ ಆಗಿರ್ತದೆ. ಯಾಕಂದ್ರೆ ಇಲ್ಲಿ ಈಗ ನಡೀತಾ ಇರುವಂತಹ ರಾಜಕೀಯ ವಿದ್ಯಮಾನ, ಒಂದ್ ವೇಳೆ ಸಿದ್ದರಾಮಯ್ಯನವ್ರು ರಿಸೈನ್ ಮಾಡಿದ್ರೆ ಮುಂದೆ ಯಾರು ಅನ್ನೋ ಒಂದು ಕ್ವಶನ್ ಕೂಡ ಬಂದೇ ಬರ್ತದೆ. ಹಾಗಾಗಿ CM ರೇಸ್ನಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇದೇ ಸಂದರ್ಭದಲ್ಲೇ ಹೊರಗಡೆ ಯಾಕೆ ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಬರ್ತದೆ. ಇದ್ರ ಮಧ್ಯದಲ್ಲಿ ಇನ್ನು ಮುಖ್ಯವಾದಂತಹ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ರು. ಈ ಭೇಟಿಯ ಬಗ್ಗೆ ಈಗ ಊಹಾಪೋಹಗಳು ಹಬ್ಲಿಕ್ಕೆ ಶುರುವಾಗಿದೆ. ಯಾಕೆಂತ ಹೇಳಿದ್ರೆ, ಅಂದ್ರೆ ಈಗಾಗಲೇ ಬಂದಿರುವಂತಹ ಸುದ್ದಿ ಪ್ರಕಾರ ಹೈಕಮಾಂಡ್ ಇವ್ರನ್ನ ಕೇಳಿದೆ, ಯಾಕೆ ನೀವು ಮೋದಿ ಅವ್ರನ್ನ ಭೇಟಿ ಮಾಡಿದ್ರಿ, ಈ ಸಂದರ್ಭದಲ್ಲಿ ಯಾಕೆ ಭೇಟಿ ಮಾಡಿದ್ರಿ, ನಿಮ್ಗೆ ಹೇಗೆ ಅಪಾಯಿಂಟ್ಮೆಂಟ್ ಸಿಕ್ತು. ಯೂಸ್ವಲಿ ಅವರು ಯಾವುದೇ ಚೀಫ್ ಮಿನಿಸ್ಟರ್ ಕೂಡ ಅವ್ರನ್ನ ಭೇಟಿ ಆಗೋದು ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ನಿಮ್ಗೆ ಹೇಗೆ ಅಪಾಯಿಂಟ್ಮೆಂಟ್ ಸಿಕ್ತು, ನೀವು ಯಾಕೆ ಭೇಟಿ ಆದ್ರೆ, ಏನ್ ಡಿಸ್ಕಸ್ ಮಾಡಿದ್ದೀರಾ ಅಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕೆ ಇವರು ಸಮಜಾಯಿಷಿ ಕೊಟ್ಟಿದ್ದಾರಂತೆ. ನಾನು ಹೋಗಿರೋದು ಕೇವಲ ನನ್ನ ಇಲಾಖೆ ಸಂಬಂಧಪಟ್ಟಂತಹ ಈ ಡೆವಲಪ್ಮೆಂಟ್ಸ್ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಿದ್ದೇನೆ ಹೊರತು ಬೇರೆ ಇನ್ಯಾವುದೇ ರೀತಿಯ ರಾಜಕೀಯ ಚರ್ಚೆ ನಡೆದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬರ್ತಿರೋ ಒಂದು ಸಂಶಯ ಏನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಈಗೆಲ್ಲ ಈ ನಡೀತಾ ಇರುವಂತಹ ಈ ಎಲ್ಲ ಡೆವಲಪ್ಮೆಂಟ್ ಮಧ್ಯದಲ್ಲಿ ಇವ್ರು ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಿರೋದು ಏನೋ ರಾಜಕೀಯ ತಂತ್ರಗಾರಿಕೆ ಏನೋ ನಡೀತಾ ಇದೆಯಾ ಅನ್ನೋ ಒಂದು ಸಂಶಯ ಹೈಕಮಾಂಡ್ಗೆ ಬಂದ್ಬಿಟ್ಟಿದೆ. ಬೇರೆ ನಿಮ್ಮಂತ ಕಾಮನ್ ಪೀಪಲ್ಗೆಲ್ಲ ಹೈಕಮಾಂಡ್ಗೆ ಅವ್ರ ಬಗ್ಗೆ ಡೌಟ್ ಬರ್ಲಿಕ್ಕೆ ಶುರುವಾಗಿದೆ. ಹಾಗಾಗಿ ಕ್ವಶನ್ಸ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಈ ಹಿಂದೆ ಕೂಡ ಇತ್ತು. ಯಾಕಂದ್ರೆ ಇವರು ED ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಬಹುಶಃ ನಾನು ಸಾಯುವವರೆಗೂ ಕೂಡ ಈ ಕೋರ್ಟ್ ಮನೆಗೂ ಅಲ್ದಾಡಬೇಕಾಗಿ ಬರ್ತದೆ, ಆ ರೀತಿ ನನ್ನ ಮೇಲೆ ಒಂದೊಂದೇ ಕೇಸ್ಗಳನ್ನ ಹಾಕೊಂಡು ಹೋಗ್ತಾ ಇರ್ತಾರೆ ಅಂತ ಹೇಳಿದ್ರು. ಹಾಗಾಗಿ ED ಕೇಸ್ನಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇದರಿಂದ ತಪ್ಪಿಸ್ಕೊಳ್ಲಿಕ್ಕೆ ಏನಾದ್ರೂ ಒಂದು ದಾರಿ ಹುಡುಕ್ತಾ ಇರಬಹುದಾ ಡಿ ಕೆ ಶಿವಕುಮಾರ್ ಅವರು? ಅಂದ್ರೆ ಬೇರೆ ಏನಿಲ್ಲ, ಈ ಹಿಂದೆ ಕೂಡ ಒಮ್ಮೆ ಸದನದಲ್ಲೇ ಅಂದ್ರೆ ಕರ್ನಾಟಕ ವಿಧಾನಸಭೆಯಲ್ಲೇ ಯಡಿಯೂರಪ್ಪನವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋ ನಿಮ್ಗೆ ನೆನಪಿರ್ಬೋದು. ಅಂದ್ರೆ ಒಂದು ಹೇಳಿಕೆಯನ್ನ ಕೊಟ್ಟರು ಈ ಕಲಾಪದಲ್ಲೇ. ಏನಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ತೋರಿಸ್ಕೊಂಡು, ನೀವು ಅಂದ್ರೆ ಅವರು ಆವಾಗ ಅಪೋಸಿಟ್ ನಲ್ಲಿದ್ರು ಡಿ ಕೆ ಶಿವಕುಮಾರ್ ಅವರು. ಈ ಬಾರಿಯಲ್ಲ, ಇದು ಹಿಂದಿನ ಸೆಷನ್ ನಲ್ಲಿ ಹಿಂದಿನ ಬಾರಿ ಆವಾಗ ಹೇಳಿದ್ರು ಏನಂತ ಹೇಳಿದ್ರೆ, ನೀವು ಅಲ್ಲಿ ಕೂತ್ಕೊಂಡಿದ್ರೆ ಅಂದ್ರೆ ಕಾಂಗ್ರೆಸ್ನವ್ರನ್ನ ಜೊತೆ ಕೂತಿರ್ತಾರಲ್ಲ ಅವ್ರ ಕಡೆ ತೋರಿಸಿ, ನೀವು ಅಲ್ಲಿ ಕೂತ್ಕೊಂಡ್ರೆ ಜೀವನದಲ್ಲಿ ನೀವು ಮುಖ್ಯಮಂತ್ರಿ ಆಗಲ್ಲ, ಹಾಗಾಗಿ ನಮ್ಮ ಕಡೆ ಬಂದ್ಬಿಡಿ, ನಿಮ್ಮನ್ನ ಖಂಡಿತವಾಗಿ ನಾವು ಮುಖ್ಯಮಂತ್ರಿ ಮಾಡ್ತೇವೆ ಅಂತ ಹೇಳಿದ್ರು. ಬಹುಶಃ ಡಿ ಕೆ ಶಿವಕುಮಾರ್ ಈ ಮಾತು ಕೂಡ ನೆನಪಾಗಿದೆ ಏನೋ ಗೊತ್ತಿಲ್ಲ. ಯಾಕಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ CM ಆಗುವಂತ ಅವಕಾಶ ಅವರಿಗಿತ್ತು. ಆದ್ರೆ ಅದಕ್ಕೆ ಸಿದ್ದರಾಮಯ್ಯನವ್ರು ಬಿಟ್ಟಿಲ್ಲ, ತಾನೇ CM ಅಂತ ಲಾಬಿ ಮಾಡಿ CM ಕೂಡ ಆದ್ರು. ಯಾಕಂದ್ರೆ ಅವ್ರ ಪರವಾಗಿ MLAಗಳು ಜಾಸ್ತಿ ಇದ್ರು. ಹಾಗಾಗಿ ಈ ಬಾರಿ ಕೂಡ ಅಷ್ಟೇ, ಒಂದ್ ವೇಳೆ ಸಿದ್ದರಾಮಯ್ಯನವ್ರು ಅಂದ್ರೆ ಏನೋ 2.5 ವರ್ಷ ಅಂತೇಳಿ ಏನು ಕಾಂಟ್ರಾಕ್ಟ್ ಅಂತ ಹೇಳ್ತಾ ಇದಾರಲ್ಲ, ಸಪೋಸ್ ಆ ತರ ಏನೋ ಕಾಂಟ್ರಾಕ್ಟ್ ಇದ್ರು ಕೂಡ ಸಿದ್ದರಾಮಯ್ಯನವ್ರು ಅಷ್ಟು ಸುಲಭದಲ್ಲಿ CM ಗಾದಿಯಿಂದ ಕೆಳಗೆ ಇಳಿಯಲ್ಲ ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತೇ ಇದೆ. ಯಾಕಂದ್ರೆ ಹೈಕಮಾಂಡ್ ಅವರು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ಅದನ್ನ ಒಪ್ಪಲಿಕ್ಕಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವ್ರ ಪೊಲಿಟಿಕ್ಸ್ ಬೇರೆ ತರ, ಅವ್ರ ರೀತಿ ಪರ್ಸನಲ್ ಆಗಿ ಹೋಗ್ತಾರೆ, ಪಾರ್ಟಿ ಬಗ್ಗೆ ಅವ್ರು ಜಾಸ್ತಿ ಯೋಚನೆ ಮಾಡಲ್ಲ. ಏನೋ ಈಗ ಪಾರ್ಟಿಯಲ್ಲಿ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ. ಆದ್ರೆ ಎಲ್ರಿಗೂ ಗೊತ್ತಿದೆ ಸಿದ್ದರಾಮಯ್ಯನವರು ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತದ್ದು. ಹಾಗಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಮೋದಿ ಅವ್ರನ್ನ ಭೇಟಿ ಮಾಡಿ ಏನನ್ನ ಮಾತಾಡಿದ್ರು, ಅಥವಾ ಈ ಸಂದರ್ಭದಲ್ಲಿ ಮೋದಿ ಅವರು ಅಂದ್ರೆ ಇಲ್ಲಿ ನಡೀತಿರುವಂತ ಈ ಕ್ರೈಸಿಸ್ ಇದೆಯಲ್ಲ, ಈ ಸಂದರ್ಭದಲ್ಲಿ ಮೋದಿ ಅವ್ರನ್ನ ಯಾಕೆ ಭೇಟಿ ಆದ್ರು ಅನ್ನೋದು ಹೈಕಮಾಂಡಿಗೆ ಕೂಡ ಡೌಟ್ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಬಹುಶಃ ಈ ಡೌಟ್ ಅನ್ನೋದು ಇದೆಯಲ್ಲ ಸುಮ್ನೆ ಬರಲ್ಲ, ಏನೋ ಒಂದು ಇನ್ಫಾರ್ಮೇಶನ್ ಇರ್ತದೆ ಹೈಕಮಾಂಡ್ನವ್ರಿಗೆ ಕೂಡ, ಅಥವಾ ಬೇರೆ ಇನ್ನೇನೋ ಅಂದ್ರೆ ಈಗ ಅವರು CM ಆಗೋ ಚಾನ್ಸಸ್ ಕಮ್ಮಿ ಇದೆಯಲ್ಲ, ಹಾಗಾಗಿ ಒಂದಷ್ಟು ಜನ MLAಗಳನ್ನ ಕರ್ಕೊಂಡು ಜಂಪ್ ಮಾಡಿದ್ರೆ BJP-ಯಿಂದ ಅವ್ರನ್ನ CM ಮಾಡೋ ಚಾನ್ಸಸ್ ಕೂಡ ಇದ್ದೇ ಇರ್ತದೆ. ಹಾಗಾಗಿ ಅದು ಕೂಡ ಆದ್ರೂ ಆಯ್ತು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಎಲ್ಲರೂ ಹೇಳ್ತಾ ಇರ್ತಾರೆ
ಏನಂದ್ರೆ ಬಿಜೆಪಿಯವರು ಒಂದು ದೊಡ್ಡ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ, ಅದರಲ್ಲಿ ಕಪ್ಪು ಬಟ್ಟೆ ಹಾಕಿದ್ರು ಕೂಡ ಹೊರಗೆ ಬರುವಾಗ ಬಿಳಿ ಬಟ್ಟೆ ಆಗಿ ಬಂದ್ಬಿಡ್ತದೆ ಅಂತ ಅಂದ್ರೆ ಈ ಇಡಿ ಕೇಸು ಅಥವಾ ಬೇರೆ ಬೇರೆ ಕೇಸ್ಗಳಲ್ಲಿ ಸಿಕ್ಕಾಕೊಂಡವರು ಒಮ್ಮೆ ಬಿಜೆಪಿ ಜಾಯ್ನ್ ಆದ್ರೆ ಅವ್ರಿಗೆ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿಬಿಡ್ತಾರೆ. ಅವ್ರಿಗೆ ಇಡಿ ಕೇಸ್ ಎಲ್ಲದೂ ಅಲ್ಲಲ್ಲೇ ಸ್ಟಾಪ್ ಆಗಿ ಹೋಗ್ತಾರೆ, ಎನ್ಕ್ವೈರಿ ಕೂಡ ಸ್ಲೋ ಆಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಅಂತೇಳಿ ಹೇಳ್ತಾರೆ. ಸೊ ಅದೇ ತರ ಆದ್ರೂ ಆಗ್ಬಹುದು, ಹೇಳಲಿಕ್ಕಿಲ್ಲ. ರಾಜಕೀಯ ಏನು ಮಾಡ್ಲಿಕ್ಕಾಗಲ್ಲ, ಏನ್ ಬೇಕಾದ್ರೂ ಆಗ್ಬಹುದು. ಕಟ್ಟರ್ ಕಾಂಗ್ರೆಸ್ಸಿಗೆ ಅನ್ಸ್ಕೊಂಡವನು ನಾಳೆ ಬಿಜೆಪಿಯ ಶಾಲನ್ನು ಹೊತ್ಕೊಳ್ಳೋ ಸಾಧ್ಯತೆ ಇರ್ತದೆ. ನೀವು SM ಕೃಷ್ಣ ಅವರು ನೋಡಿದ್ದೀರಾ, ತಮ್ಮ ಕೊನೆಯ ಸಂದರ್ಭದಲ್ಲಿ ಅಂದ್ರೆ ಇಳಿ ವಯಸ್ಸಿನಲ್ಲಿ ಅವರು ರಾಜಕೀಯ ನಿವೃತ್ತಿ ತಗೊಳ್ಳೋ ಸಂದರ್ಭದಲ್ಲಿ ಅವರು ಬಿಜೆಪಿ ಜಾಯ್ನ್ ಆದ್ರು. ಅಲ್ಲಿವರೆಗೆ ಅವರು ಅಪ್ಪಟ ಕಾಂಗ್ರೆಸ್ ಆಗಿದ್ರು, ಎಲ್ಲಾ ರೀತಿಯ ಹುದ್ದೆಗಳನ್ನು ಅನುಭವಿಸಿದ್ರು. ಕೊನೆಯ ಕಾಲದಲ್ಲಿ ಅವರು ಕಾಂಗ್ರೆಸ್ನ ಬಿಟ್ಟು ಬಿಜೆಪಿಯನ್ನ ಜಾಯ್ನ್ ಆದ್ರು. ಇದು ನಿಮ್ಗೆ ಗೊತ್ತಿರುವಂತದ್ದು. ಹಾಗಾಗಿ ಏನ್ ಬೇಕಾದ್ರೂ ಆಗೋ ಸಾಧ್ಯತೆ ಇರ್ತದೆ. ಯಾಕಂದ್ರೆ ಎಲ್ರಿಗೂ ಅಷ್ಟೇ ರಾಜಕೀಯಕ್ಕೆ ಬರೋದು ಮುಖ್ಯ ಉದ್ದೇಶ ಏನು ಹೇಳಿ, ಕೇವಲ ಇಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಜನರ ಸೇವೆ ಮಾಡ್ಲಿಕ್ಕೆ ಇಷ್ಟೊಂದು ಖರ್ಚು ಮಾಡ್ಕೊಂಡು ಸೇವೆ ಮಾಡ್ಬೇಕಾಗಿಲ್ಲ. ಯಾಕಂದ್ರೆ ಅವ್ರು ಆ ದುಡ್ಡನ್ನು ಬೇರೆ ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ಅವರು ಅದರಿಂದ ಅರ್ನ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬರೋದು ಕೂಡ ಅವರ ಲಾಭಕ್ಕಾಗಿ ಬರೋದು. ಒಮ್ಮೆ ಇಲ್ಲಿ ಬಂದು ಅಥವಾ ದುಡ್ಡು ಮಾಡಿ ಆದ್ಮೇಲೆ ಕೊನೆಗೆ ಆ ದುಡ್ಡನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕೂಡ ಅವ್ರಿಗೆ ಪಾಲಿಟಿಕ್ಸ್ ಬೇಕಾಗ್ತದೆ. ಹಾಗಾಗಿ ರಾಜಕೀಯದಲ್ಲಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಯಾಕಂದ್ರೆ ಎಲ್ರಿಗೂ ಬೇಕಾಗಿರೋದು ದೇಶ ಅಥವಾ ರಾಜ್ಯ ಇದು ಮುಖ್ಯ. ಖಂಡಿತವಾಗಿ ಅಲ್ವೇ ಅಲ್ಲ ಅವ್ರು ಯಾರಿಗೂ. ಅವ್ರಿಗೆ ಬೇಕಾದ್ರೆ ನಾನು ಉಳಿಬೇಕು, ನನ್ನದ್ದು ಉಳಿಬೇಕು, ನನ್ನ ಫ್ಯಾಮಿಲಿ ಬೆಳಿಬೇಕು, ನಾನು ದುಡ್ದಿರುವಂಥ ದುಡ್ಡು ಸೇಫ್ ಆಗಿ ಉಳ್ಕೊಳ್ಬೇಕು, ಇದು ಮುಖ್ಯ ಆಗ್ತದೆ. ಹಾಗಾಗಿ ಅದಕ್ಕಾಗಿ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ಅದೇ ರೀತಿಯಲ್ಲಿ DK ಶಿವಕುಮಾರ್ ಅವ್ರ ನಡೆ ಕೂಡ ಸ್ವಲ್ಪ ನಿಗೂಢವಾಗಿದೆ. ಅದೇ ರೀತಿಯಲ್ಲಿ ಅವರು ಮುಂದೆ ಏನ್ ಬೇಕಾದ್ರೂ ಮಾಡುವ ಸಾಧ್ಯತೆಗಳು ಕೂಡ ಇರ್ತದೆ. ನಾನು ಹೇಳಿರುವಂತಹ ಈ ಒಂದು ಮಾತುಗಳನ್ನ ನೀವು ನೆನಪಿಟ್ಕೊಂಡಿರಿ. ಯಾಕಂದ್ರೆ ನಾನು ಸುಮ್ಮನೆ ತಮಾಷೆಗೆ ಹೇಳ್ತಾ ಇಲ್ಲ, ಖಂಡಿತವಾಗಿ ಏನೋ ಒಂದು ಘಟಿಸೋದಂತೂ ಗ್ಯಾರಂಟಿ. ಅದು ಏನಾಗ್ಬೋದು ನೋಡೇ ಬಿಡೋಣ, ಸ್ವಲ್ಪ ದಿನ ಬಿಟ್ಟು ಗೊತ್ತಾಗ್ತದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೇನೆ. ಸ್ನೇಹಿತರೆ, ನನ್ನ ಈ ಒಂದು ವಿಶ್ಲೇಷಣೆ ಏನಿದೆ ಇದು ಸರಿನಾ ತಪ್ಪ ಅಂತಕೊಂಡು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದ್ರೆ ನಾನು ಹೇಳಿರೋದು, ಯಾಕಂದ್ರೆ ಇವತ್ತಿಗೆ ಹರಿದಾಡ್ತಿರೋ ಸುದ್ದಿಯನ್ನು ನೋಡ್ಕೊಂಡು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಇದನ್ನ ಸರಿಯಾ ತಪ್ಪ ಅಂತಕೊಂಡು ನೀವೇ ನಿಮ್ಮ ವಿವೇಚನೆ ಬಿಟ್ಟಿದ್ದು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋನ ಬೇರೆಯವರು ಶೇರ್ ಮಾಡೋದನ್ನು ಮರಿಬೇಡಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.